ಇವತ್ತು ಹುಬ್ಬಳ್ಳಿ ನಗರದಲ್ಲಿ ವಿದ್ಯಾನಗರ ಭಾಗದಿಂದ ಒಂದು ಫೈರ್ ಆಕ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ 9 ಪೇಷಂಟ್ಗಳು ಈಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಇದರಲ್ಲಿ 8 ಜನರ ಪರಿಸ್ಥಿತಿ ತುಂಬ ಗಂಭೀರವಾಗಿ ಇದೆ. ಯಾಕಂದರೆ ಮೋರ್ ದೆನ್ 70 to 80% ಬರ್ನ್ಸ್ ಅವರಿಗೆ ಆಗಿರುವುದಾಗಿ ಡಾಕ್ಟರ್ಗಳು ತಿಳಿಸಿದ್ದಾರೆ. ಈಗಾಗಲೇ ನಾನು ಮತ್ತು ಪೊಲೀಸ್ ಕಮಿಷನರ್, ಈ ಭಾಗದ ಶಾಸಕರು, ಕೇಂದ್ರ ಸಚಿವರು ಎಲ್ಲರೂ ಕೂಡ ಪೇಷಂಟನ್ನು ಬಂದು ನೋಡಿದ್ದೇವೆ. ಸೊ ಒಂದು ಬಾಲಕರಿಗೆ 25% ಬರ್ನ್ಸ್ ಆಗಿದೆ. ಸೊ ಇದನ್ನು ತುರ್ತಾಗಿ ಒಂದು ಸೆಪರೇಟಾಗಿ ಒಂದು ವಾರ್ಡಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅದನ್ನು ಕಟ್ಟುನಿಟ್ಟಾಗಿ ಒಂದು ಸ್ಪೆಷಲ್ ಟೀಮನ್ನೇ ಇದಕ್ಕೆ ಡೆಡಿಕೇಟೆಡ್ ಆಗಿ ಹಾಕಿ ಅವರಿಗೆ ಬೇಕಾಗಿರುವ ಎಲ್ಲ ಉನ್ನತ ಮಟ್ಟದ ಟ್ರೀಟ್ಮೆಂಟ್ ಕೂಡ ಇಲ್ಲೇ ಮಾಡ್ತೀವಿ ಅಂತಲೂ ಕಿಮ್ಸ್ ಡಾಕ್ಟರ್ಗಳು ಹೇಳಿದ್ದಾರೆ. ಡೈರೆಕ್ಟರ್ ಜೊತೆಗೆ ನಾವು ಮಾತಾಡಿದ್ವಿ. ಹಾಗಾಗಿ ಇಲ್ಲಿಂದ ಯಾವುದು ಶಿಫ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯ ವ್ಯವಸ್ಥೆಗಳು ಇದೆ. ಅದಕ್ಕೆ ಬೇಕಾಗಿರುವ ಔಷಧಿಗಳು ಇರುವುದಾಗಿ ಮತ್ತು ಸ್ಪೆಷಲಿಸ್ಟ್ ಕೂಡ ಇಲ್ಲಿ ಇರುವುದಾಗಿ ಅವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ HOD ಕೂಡ ಅವರು ಮಾತಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಬೇಕಾಗಿರುವ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಕೂಡ ತುರ್ತಾಗಿ ಅವರಿಗೆ ನೀಡಬೇಕಂತಲೂ ಸೂಚನೆಯನ್ನು ನೀಡಿದ್ದೀವಿ. ಅದರಲ್ಲಿ ಯಾವುದೇ ಕೂಡ ಲೋಪದೋಷಗಳಾಗಬಾರ್ದು, ನಿರ್ಲಕ್ಷ್ಯನೂ ಆಗಬಾರ್ದು ಅಂತಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೀವಿ. ಅದೇ ಈಗಾಗಲೇ ಅದರ ಬಗ್ಗೆ ಕನ್ಸರ್ನ್ಡ್ ಪೇಷಂಟ್ ಅವರ ಸಂಬಂಧಿಕರು ಇದೆಲ್ಲ ಕೂಡ ಮಾತಾಡಿದ್ದಾರೆ. ಇದರ ಬಗ್ಗೆ ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತೀನಿ. ಏನು ಸರ್ಕಾರದಲ್ಲಿ ಅವಕಾಶ ಇದೆ ಎಂಬುದು ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡುವ ಎಲ್ಲ ನಾವು ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇಲ್ಲ ಇಲ್ಲಿ ಬಂದ ಮೇಲೇನೂ ಕೂಡ ಶಾಸಕರು ಇಲ್ಲೇ ಇದ್ದಾರೆ. ಇಲ್ಲಿ ಬಂದ ಮೇಲೆ ಕೂಡ ಈ ಥರ ಒಂದು ಆರೋಪಗಳು ಕೇಳಿ ಬಂತು. ತಕ್ಷಣ ಅದಕ್ಕೆ ಸ್ಪಂದಿಸಿಲ್ಲ ಮತ್ತು ಅದಕ್ಕೆ ಬೇಕಾಗಿರೋ ಔಷಧಿಗಳು ಕೂಡ ಹೊರಗಡೆಯಿಂದ ತನ್ನಿ ಅಂತ ಹೇಳಿರುವುದಾಗಿ ಹೇಳಿದ್ದಾರೆ. ಅದರ ಕುರಿತು ಈಗಾಗಲೇ ಅವ್ರಿಗೆ ಡೈರೆಕ್ಷನ್ ನೀಡಿದ್ದೀವಿ ಡೈರೆಕ್ಟರ್ಗೆ. ಈ ಥರ ಒಂದು ಪರಿಸ್ಥಿತಿಯನ್ನು ತುಂಬ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಮತ್ತು ರೋಗಿಗಳು ನಮ್ಮ ಹಾಸ್ಪಿಟಲ್ಲು ಇದು ಬರೀ ನಮ್ಮ ಹುಬ್ಬಳ್ಳಿ ಮಾತ್ರ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವ ಎಲ್ಲ ಜನರು ಕೂಡ ರೋಗಿಗಳು ಇಲ್ಲಿ ಬರೋದ್ರಿಂದ ಮತ್ತು ಅತಿ ದೊಡ್ಡ ಒಂದು ಹಾಸ್ಪಿಟಲ್ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಇರುವುದರಿಂದ ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ಥರ ಯಾವುದೇ ಲೋಪಗಳಾಗದೆ ನೋಡಿಕೊಳ್ಬೇಕು. ಇದರಲ್ಲಿ ಕೂಡ ಏನು ಲೋಪಗಳಾಗಿದೆ ಎಂಬುದು ಕೂಡ ಪರಿಶೀಲನೆ ಮಾಡಿ ಲೋಪಗಳು ಎಸಗಿದರೆ ಅವರ ವಿರುದ್ಧ ಕೂಡ ನಿಯಮಾನುಸಾರ ಕ್ರಮಗಳನ್ನು ಕೂಡ ಜರುಗಿಸಬೇಕು ಅಂತಲೂ ಈಗಾಗಲೇ ಅವರಿಗೆ ಸೂಚನೆ ನೀಡಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.